ಆಲ್ದೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಾಜಿ ಸೈನಿಕರಾದ ರವೀಂದ್ರ ಹಾಗೂ ಶಂಕರ್ ಅವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾಜಿ ಸೈನಿಕ ಶಂಕರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಒಗ್ಗಟ್ಟಿನಿಂದ ಉತ್ತಮ ಸಮಾಜ ನಿರ್ಮಿಸಿ ಶಾಂತಿ, ಸೌಹಾರ್ದತೆ ಹಾಗೂ ಗೌರವದಿಂದ ನಡೆದುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಈಗ ನಮ್ಮ ಶಾಲೆಯ ಹೆಮ್ಮೆಯ ಪಥಸಂಚಲನಕ್ಕೆ ಚಾಲನೆ ದೊರೆತಿದೆ. ಶಿಸ್ತು, ಸಮಯ ಪಾಲನೆ, ಏಕತೆ ಮತ್ತು ದೇಶಭಕ್ತಿಯ ಪ್ರತೀಕವಾಗಿ ನಮ್ಮ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸುತ್ತಿದ್ದಾರೆ. ಜವಾಹರಲಾಲ್ ನೆಹರು ತಂಡ ಇದೀಗ ಪಥಸಂಚಲನಕ್ಕೆ ಆಗಮಿಸುತ್ತಿರುವುದು ನಮ್ಮ ಪ್ರಥಮ ತಂಡ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರಲಿ, ನಾವಿವತ್ತ ಇಲ್ಲಿ ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅಥವಾ ನಾವೆಲ್ಲರೂ ಈ ಒಂದು ಮುಕ್ತ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಯಾರಪ್ಪ ಅಂದ್ರೆ ನಮ್ಮ ದೇಶದ ಸೈನಿಕರು. ಏಕೆಂದ್ರೆ ನಮ್ಮ ಜೀವನದಲ್ಲಿ ನಿಜವಾದಂತಹ ಹೀರೋ ಅಂತ ಯಾರಾದ್ರೂ ಇದ್ರೆ ಒಂದು ನಮ್ಮ ತಂದೆ ತಾಯಿ ಕಲಿಸಿದಂತಹ ಗುರುಗಳು ಹಾಗೂ ನಮ್ಮ ದೇಶವನ್ನ ಕಾಯ್ತಕ್ಕಂತಹ ಸೈನಿಕರೇ ನಮ್ಮ ದೇಶದ ನಿಜವಾದಂತಹ ಹೀರೋ, ನಾಯಕರು, ನಮಗೆಲ್ಲ ಸ್ಫೂರ್ತಿ. ಯಾಕಂದ್ರೆ ಅವರ ಒಂದು ಪರಿಶ್ರಮದಿಂದಲೇ ನಾವು ಇವತ್ತ ಇಲ್ಲಿ ಮುಕ್ತವಾಗಿ ವಾತಾವರಣದಲ್ಲಿ ನಾವೆಲ್ಲರೂ ಸಹ ಉಸಿರಾಡ್ತಾ ಇದ್ದೀವಿ, ಮನೆಯಲ್ಲಿ ಬೆಚ್ಚಗೆ ಮಲಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮ್ಮ ಕೋರಿಕೆಗೆ ಹೋಗೊಟ್ಟು ಶ್ರೀಯುತ ರವೀಂದ್ರ ಸರ್ ಬಂದು ನಮ್ಮ ಧ್ವಜಾರೋಹಣವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ತಮ್ಮದೇ ಆದಂತಹ ಅನುಭವಗಳನ್ನು ಸಹ ಅವರು ತಮ್ಮ ನಡುವೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ದೇಶ ಪ್ರೇಮದ ಹೊಸ ಉತ್ಸಾಹ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡಿಸಲಿ ಎಂದು ಆಶಯಿಸುತ್ತೇನೆ. ಈ ಒಂದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು. ಸ್ನೇಹ ಕಲಾ ಬಳಗದ ಅಧ್ಯಕ್ಷರಾದ ಚಂದ್ರಮೂರ್ತಿ, ಡಿಂಪಲ್, ಜಯಂತಿ, ಹೊನ್ನೇಶ್, ಸುಜಾತ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಜೆಸಿಎ ಚಿಕ್ಕಮಗಳೂರು ಮಲ್ನಾಡ್ ಅಧ್ಯಕ್ಷರಾದ ತಿಲಕ್ ದತ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.